ನೋಡ್ತೇನೆ. ಇದೆಂತ ಇದೆ? ರಾಜಮುದ್ರೆ. ಓ, ನಿಮ್ಮದು ಹೌದಲ್ವ ಅಂತ ಅನುಮಾನ ಬರಲ್ಲ. ಅವ್ರಿಗೆ ಗೊತ್ತಾಗಲಿ. ಆದ್ದರಿಂದ ವಿಳಂಬ ತರವಲ್ಲ, ಆದಷ್ಟು ಬೇಗ ಹೋಗುವುದು ಪುರಕ್ಕೆ. ನಾನು ಹೋಗ್ತೇನೆ, ತೊಂದರೆ ಇದಿಟ್ಟು. ನಾನು ಹೋಗ್ತೇನೆ, ತೊಂದರೆ ಇಲ್ಲ. ಹೋಗ್ತೇನೆ, ತೊಂದರೆ ಇಲ್ಲ. ಈಗ ನೀವು ಹೋಗುವಂತ ತಕ್ಷಣ ನಾನು ಹೋಗ್ಬಹುದು. ಈಗ ದಾರಿ ಪರಿಚಯ ಕೊಡೋರು ಯಾರು? ಈಗ ನೀವು ಇಲ್ಲಿ ಇದ್ಕೊಂಡು ನಿನ್ನ ಪ್ರಯಾಣಕ್ಕೆ ಶುಭವಾಗಲಿ ಅಂದ್ರಲ್ಲ, ಅಲ್ಲಿ ಕೇಳ್ತೀರಲ್ಲ. ನಮ್ಮ ಭಂಡಾರ ಇಲ್ವೇನೋ? ಇಲ್ಲ, ಭಂಡಾರ ಬರಲ್ಲ ಮಗ. ಕೆಲವರು ತಲೆ ಬಿಸಿ ಆದದ್ದೇ ಸರಿ ಇಲ್ಲ ಅಂತ. ಆರೋಗ್ಯವಂತರಾಗಲಿ, ಆ ಭಗವಂತ ಆಯಸ್ಸು ಕೊಡಲಿ. ನೀವ್ ಹೇಳಿದ ತಕ್ಷಣ ಎತ್ಕೊಂಡಿಲ್ಲ ಮರ. ನಮ್ಮ ಭಾಂಡಾರ. ಓ, ಭಾಂಡಾರ. ಅಲ್ಲಿ ಎಷ್ಟು ಬೇಕು ಅದನ್ನು ಖರ್ಚಿ ಕೊಡ್ತಾರೆ. ನೋಡಿ, ತಗೊಂಡು ಸ್ವಲ್ಪ ಹೆಚ್ಚಾಯ್ತು ನನೀಗ. ಹೆಚ್ಚಾಯ್ತು. ಪಟ್ಟಿ ದೊಡ್ಡ ಉಂಟು, ಬರೆದು ಬಂದಿದ್ದೀನಿ. ಉದ್ಯೋಗ ಉಂಟು, ನಿಷ್ಠೆ ಇರಲಿ. ಯಾರು ಕಾಣುವುದಿಲ್ಲ, ಹಿಂದ್ಗಡೆ ಇಬ್ಬರು ಇದ್ದಾರೆ. ಬಹುಶಃ ಅವರೇ ಇರಬಹುದಾ ಹೇಗೆ ಅಂತ ನಿಮ್ಮ ಕಲ್ಪನೆ ಇರಬಹುದು. ಆಗೋದ್ರಿಂದ ನಾನು ಬಂದಿದ್ದು ಇಲ್ಲಿಗಲ್ವ, ಅವ್ರ ಸ್ಥಳಕ್ಕಲ್ವ. ಮಾನ ಮರ್ಯಾದೆ ಇದ್ರೆ ಅವ್ರು ಮಾತಾಡಿಸ್ಬೇಕು, ಒಂದು ಗೌರವ ಕೊಟ್ಟು ಗೌರವ ತಗೊಳ್ಬೇಕು. ನಮ್ಮ ಗತ್ತು ನಾವು ಬಿಡಬಾರ್ದು ಭಾಗವತ್ರೆ. ನೋಡುವ, ಈಚೆ ಒಂದು ಬೇಡುವವ್ರ ಕಾಟ ಅಂದ್ರೆ ಅಷ್ಟು ಇಷ್ಟ ಅಲ್ಲ. ಅವ್ರಿಗೆ ಗೊತ್ತಾಯ್ತದ, ಇದೊಂದು ಸರಿ ಗೊತ್ತಾಯ್ತಾನೆ. ತಲೆ ಮೇಲೆ ನೋಡ್ರು ಕೂಡ ಗೊತ್ತಾಯ್ತಾರೆ. ನಂಗೆ ಇದೊಂದು ಸರಿ ಗೊತ್ತಾಯ್ತು ಭಾಗವತೆ. ಅಂದ್ರೆ ಭಿಕ್ಷುಕರು ಇಲ್ಲಿಗೆ ಏನಾದ್ರು ಕೊಡ್ಬಹುದು ಅಂತ ಬರ್ತಾ ಇರ್ತಾರೆ. ದೇವ್ರ ನಡೆಸಿ ಇವ್ರು ಒಂದಾಣಿಯೂ ಕೊಟ್ಟು ಹಾಳು ಮಾಡಿದವ್ರಲ್ಲ ಅಂತ ಇವತ್ತು ಗೊತ್ತಾಯ್ತು. ಏನ್ ಮಾಡ್ಲಿಕ್ಕಿಲ್ಲ, ನಮ್ ಕೆಲಸ ಆಗಬೇಕಲ್ಲ. ನಿಮ್ಗೆ ಸಿಗ್ತದೆ ನೋಡಿ. ಹಾ 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 ಅದೇನೋ ಹೇಳ್ತಾರಲ್ಲ ಸ್ವಾಮಿ, ಕಾರ್ಯವಾಸಿ ಮುಂದೆ ಅಂತ. ಕಾರ್ಯವಾಸಿ ಕಾರ್ಯವಾಸಿ ಮತ್ ಮುಂದೆ ಅಂತ ಬಾರ ಎತ್ತು ಹೇಳ್ತಾರೆ. ಎಂತದ್ದು ಹೇಳಿದ್ರಿ, ಎಂತ ಕಾಲು ಅಂತಿದ್ರಿ ಮಾರ್ರೆ. ಹೌದಾ? ಅದು ಯಾವ್ದು ಕಾಲ? ಅದೇ ಕತ್ತೆ ಕಾಲು. ಹಿಂದೆ ಕಾಲು ಹಿಡ್ಕೊಳ. ಪ್ರತಿಕ್ರಿಯೆ ಒಳ್ಳೆ ಉಂಟು. ನೋಡುವ, ನಮ್ ಕೆಲಸ ಆಗ್ಬೇಕು, ಮಾತಾಡ್ಸುವ. ನಮಸ್ಕಾರ. ಯಾರು ನೀವು? ನಮಸ್ಕಾರ ನಮಸ್ಕಾರ ನಮಸ್ಕಾರ. ಯಾರು ನೀನು ಅಂತ ಹೇಳಿ. ಮತ್ತೆ ಇದು ಇಲ್ಲಿ ಅಧಿಕಾರಿಣಿ ಇದ್ದಾಳಲ್ಲ? ಹೌದು. ನಾಗಶ್ರೀ. ಸಪೂರ್ ನಾಗಶ್ರೀ. ಅವಳಿಲ್ಲ ಈಗ. ಸಪೂರದ ಇಲ್ವಾ? ಇಲ್ವಾ? ಹಾ 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 ಅವಳನ್ನು ನಾನು ನೋಡ್ಬೇಕಿತ್ತು. ಹೌದಾ? ಹೌದೌದು. ಯಾಕೆ? ಯಾವ್ದು ಕೆಲಸ ಉಂಟು. ಇದು ನಿನಗೆ ಪುರ್ಸೊತ್ ಉಂಟು ಈಗ? ಇದ್ರೆ ಪುರ್ಸೊತ್ ಇದ್ರೆ ಕೊಟ್ಟು ಹೋಗುವ ಅಂತ ಬಂದೇನೆ. ಎಷ್ಟು ಕೊಡ್ತೀಯೋ? ಎಷ್ಟು ತಗೊಳ್ತೀಯೋ? ಒಂದು 90. ಅಲ್ಲ, ನಿನಗೆ ಎಷ್ಟು ಕೊಡ್ಲಿಕ್ಕೆ ಆಗುತ್ತದೆ? ನಾನು ಮನಸ್ಸು ಮಾಡಿದ್ರೆ ಎಷ್ಟೋ ಕೊಟ್ಟೆ. ಹೌದಾ? ನೀನು ಎಷ್ಟು ತಗೊಳ್ತೆ? 180, 90 ಎಷ್ಟು ಹೇಳ? ಅಲ್ಲ, ನಿನಗೆ ಎಷ್ಟು ಕೊಡ್ಲಿಕ್ಕೆ ಆಗ್ತದೆಯೋ ಅಷ್ಟು ತಗೊಳ್ತೇನೆ. ನೇರ ಮಾತಾಡ್ಬೇಕು. ಯಾವುದು ಅಂತ ಕೇಳಬೇಕು. ಯಾವ್ದಾ? ಲೇಖನ. ಹೌದಾ? ಜನ ತಂದವನ? ಅದೇ ಅದು ನಿನ್ನ ಮೂಗು ನೀನು ಉದುರು ಬಿದ್ದವನ. ಲೇಖನ ನಿಮ್ಮನೆ ಕೆಲಸ ಇದ್ದವನ ನಾನು. ಎಂತದ್ದು? ಗೌರವ ಕೊಟ್ಟು ಗೌರವ. ಆದಷ್ಟು ಬೇಗ ಏನೋ ನನಗೆ ಪುರ್ಸೊತ್ತಿಲ್ಲ. 3 ದಿವಸ ಆಯ್ತು ನಿದ್ದೆ ಬಿಟ್ಟು. ನಿದ್ದೆ ಬರ್ತಾ ಉಂಟು. ಬೇಗ ಬೇಗ ಓದ್ಕೊಂಡು ಬೇಗ ಬೇಗ ಕೊಡ್ಬೇಕೇನೋ. ಆಯ್ತಾ? ಮಲಗಲಿಕ್ಕೆ ಅಂತ ಇದೆ ಅಂತ. ಇದು ರತ್ನಗಂಬಳಿ. ಎಂತದ? ಎಷ್ಟು ವರ್ಷ ಆಯ್ತು ನೀರು ಹಾಕ್ದಿರ್ಕೆ? ಇದು ಬಣ್ಣ ಬದಲಾಯ್ತು, ರತ್ನಗಂಬಳಿ. ನಿನಗೆ ಸಾಕ್ತದೆ ಅಲ್ಲಿ ಮಲಗು. ಅಲ್ಲಿ ಮಲಗು. ನಿನಗೆ ಸಂಗಬೇಕು ಅಂತ ನಾನು ಎಲ್ಲೂ ಎಂತ ಮಾಡೋದು ಈಗ? ಚೈತ್ಯನಾಡಿನಿಂದ ಶಿಥಿಲ ಬರೆದಂತಹ ಲೇಖನ ಅದಾಯ್ತು. ಮುಂದೆ ಅಂತ ನೋಡಿ. ನಮ್ಮ ವೈರಿಗಳಿಗೆ ನೀವು ಆಶ್ರಯವನ್ನು ಕೊಟ್ಟಿದ್ದೀರಿ. ತಗೊಂಡ ಈ ಕ್ಷಣವೇ ಅವರನ್ನು ಬಿಟ್ಟು ತೊಲಗಿಸಬೇಕು, ಇಲ್ಲದಿದ್ದರೆ ದೂರಕ್ಕೆ ಸಿದ್ಧರಾಗಬೇಕು. ಈ ರೀತಿಯಾಗಿ ಲೇಖನ ಬರೆದಿದ್ದಾನಂತಾದ್ರೆ ಇದಕ್ಕೆ ಪ್ರತಿಯುತ್ತರ ನಾವು ಬರೆದು ಕಳಿಸುವುದಲ್ಲ, ಮತ್ತೆ ಲೇಖನವನ್ನ ತಂದವನನ್ನು ನೋಡಿ ಅವ ಅರ್ಥವಿಸಿಕೊಳ್ಳಬೇಕು. ಹಾಗಾಗಿ ಇದು ಸರಿಯಾದ ವ್ಯವಸ್ಥೆ ಆಗ್ಬೇಕು. ಹೇಳ ನಿದ್ರೆ ಮಾಡೋದು ಅದೇನಾ? ಆದಷ್ಟು ಬೇಗ ನಿನಗೆ ಉತ್ತರವನ್ನು ಕೊಡ್ತೇವೆ. ಕೊಡಿ ಕೊಡಿ. ಅದ್ರ ಒಂದು ನೋಡು, ಇಲ್ಲಿಯವರೆಗೆ ಬಂದವ ನೀನು. ಇನ್ನೊಂದ್ಸರಿ ಮಾತಾಡ. ನೀನು ಇಲ್ಲಿಯವರೆಗೆ ಬಂದವ. ಇನ್ನೊಂದ್ಸರಿ ಹೇಳ. ನಿನ್ನನ್ನು ನೋಡಿ ಮತ್ತೊಂದ್ಸರಿ ಹೇಳ. ಇಲ್ಲಿಯವರೆಗೆ ಬಂದವ ಅಲ್ವೇನಾ ನೀನು? ಇನ್ನೊಂದ್ಸರಿ ಹೇಳ. ಇಲ್ಲಿಯವರೆಗೆ ಬಂದವ ಅಲ್ವಾ? ಮತ್ತೊಂದ್ಸರಿ ಹೇಳ. ಇಲ್ಲಿಯವರೆಗೆ ಬಂದವ ಅಲ್ವಾ? ಮತ್ತೊಂದ್ಸರಿ ಹೇಳ. ಇಲ್ಲಿಯವರೆಗೆ ಬಂದವ ಅಲ್ವಾ? ಸಾಕು ಮಾರ್ರೆ, ನಾನೇ ಸೋತೆ. ಇದೆ ಈಶ್ವರ ಎಲ್ಲೋ ಕೇಳಿದಾಗ ಉಂಟಲ್ಲ ನಾನು. ಅಲ್ಲಿದ್ದವ. ಅಲ್ಲಿದ್ದ. ನೀನು ನಮ್ಮ ಸುಬ್ರಯ್ಯ ಅಲ್ವನ? ಸುಬ್ರಯ್ಯ ನಿನ್ನ ಅಜ್ಜ. ಸುಳ್ಳು
ಸುಳ್ಳು ಹೇಳ್ಬೇಡ ಸುಬ್ರ. ಶುಭ್ರಾಂಗ. ಮತ್ತೆ ನನಗೆ ಗೊತ್ತುಂಟು ನೀನೇ ಸುಬ್ರ ಹೇಳ್ತಾ ಇದ್ದಿಲ್ಲ. ಗೊತ್ತಿಲ್ಲ ಮರ ಒಲ್ಲಿದ್ದಾಗ ನೀನು ಹೀಗಿದ್ದೀಯಲ್ಲ ಇಲ್ಲಿ ಬಂದ ಸಮ ಹೀಗಾಗಿದ್ದೆ ನೀ ಏನೋ ತಿಂತೆ ಕಳ. ಇಲ್ಲೆಲ್ಲ ಒಳ್ಳೆ ವ್ಯವಸ್ಥೆ ಉಂಟು. ಇಲ್ಲ ಮೊನ್ಸು ತಿಂದಗಿದ್ದೇನೋ ತಿಂತೆ ನೀನು ಕಳ. ಎಂತ ತಿಂತ ನಂಗೆ ಹೇಳ, ಆ? ನಂಗೆ ಹೇಳ. ಮತ್ತೆ ಹೇಳ್ತೇನೆ, ಇದನ್ನ ನೋಡಿ ಬಹಳ ಸಂತೋಷ ಆಯ್ತು. ಇರ್ಲಿ ಅಪ್ಪ, ಆದ್ರೆ ನೀವಿಬ್ರೇ ಬಂದಂತಹ ನಿನಗೆ ಇಲ್ಲಿಯ ಕ್ರಮವೇ ಹಾಗೆ. ಬಂದವರ ಮನಸ್ಸನ್ನ ಸಂತೋಷಪಡಿಸಬೇಕು ಎನ್ನುವ ಕಾರಣಕ್ಕಾಗಿ ನಿನಗೆ ಸನ್ಮಾನ ಆಗಲಿಲ್ಲಲ್ಲ ಇನ್ನು. ದೇವರಣೆಗೆ ಆ? ಸನ್ಮಾನ ಆಗ್ತಾ ಉಂಟು, ಆಗಿದೆ ಎನ್ನುವುದನ್ನು ಹಿಂಗೆ ನೋಡಿದ್ದೇನೆ ಬಿಟ್ಟು ನನಗಾಗಿ ನಿನಗಾಗಿ ಇವತ್ತು ನನಗೆ ಸನ್ಮಾನ ಮಾಡ್ತೀನಿ. ಯದ ಸನ್ಮಾನ ಸೊಳ್ಳೆ ಕಳ್ಳ. ಇಲ್ಲಿಯ ಕ್ರಮ ಅದು. ನಿಮ್ಮ ಅಪ್ಪ ಏನು ಹೇಳಿದ್ರು? ಹೌದಪ್ಪ, ಅಡ್ಡಿಲ್ಲ, ಅಡ್ಡಿಲ್ಲ. ಖಂಡಿತ. ಇಲ್ಲಿ ಇಬ್ರೇ ಇದ್ರಿ ಅಲ್ಲ? ನಾವಿಬ್ಬರೇ. ಅದ್ರ ಒಂದು ದೇವರ ಪ್ರಥಮವಾಗಿ ಸನ್ಮಾನ ಅಲ್ವಾ, ಹಾ. ಕಣ್ಣು ಮುಚ್ಕೊಂಡು ನಿಂತ್ಕೊಳ್ಳಿ. ಯಾರ ಎದ್ದ ಕಣ್ಣು ಕಣ್ಣು ಮುಚ್ಕೊಂಡು ನಿಂತ್ಕೋ. ಪ್ರಥಮವಾಗಿ ಇಲ್ಲಿವರೆಗೆ ಬಂದದ್ದಕ್ಕಾಗಿ ಒಂದು ಮಾಲಾರ್ಪಣೆ ನಿನಗೆ. ಇದು ಚಪ್ಪಲಿ ಗಿಪ್ಪಳಿ ಹಾಕೋದು ಅಂತ ಇಲ್ವಾ ಹಾರ, ಹಾ. ಇದು? ದಹಾರ. ಇದು ಗಂಧ ಹಾ, ಜೊತೆಗೆ ಒಂದು ರೇಷ್ಮೆ ಶಾಲ್ ಬೇಕು. ಫೋನ್ ಮಾಡುವಿಲ್ಲ? ನಿರ್ಮಲ ಹಾಗೆ ಬರ್ತದ. ಆಮೇಲೆ ಆಮೇಲೆ ಪಾರಿತೋಷಕ, ಹ? ಇದು ಸನ್ಮಾನ ಮಾಡಿದ್ದಕ್ಕೊಂದು ಪತ್ರ, ಎಲ್ಲಿ? ಪ್ರಮಾಣ ಪತ್ರ. ಎಲ್ಲಿದೆ? ಸನ್ಮಾನ ಪತ್ರ. ಇಲ್ಲ, ಹ. ಹೌದಾ? ಜೊತೆಗೆ ಹ. ಪ್ರಥಮವಾಗಿ ನಿನಗೆ ಸನ್ಮಾನ ಆಗಿ ಹ, ಹ, ಹ. ನೀನು ಒಂದು 4 ಮಾತಾಡಬೇಕು. ನಂಗೆ ನಾಚಿಕೆ ಆಯ್ತು. ಸನ್ಮಾನಕ್ಕೆ ಉತ್ತರ. ಸನ್ಮಾನ ಪಡೆದ ಮೇಲೆ ಎಂದು ಮಾತಾಡ್ಲೇಬೇಕು. ನಂಗೆ ನಾಚಿಕೆ ಆಯ್ತು. ಇದು ನೀನು ಮಾತಾಡುದೇ? ಹೌದೌದು, ಆದ್ರೆ ಒಂದು ಕಣ್ಣು ಮುಚ್ಕೊಂಡೇ ಇರಬೇಕು, ಕಣ್ಣು ತೆಗಿಬಾರ್ದು. ಅಡ್ಡಿಲ್ಲ, ಅಡ್ಡಿಲ್ಲ, ಸರಿಬಾರ್ದಲ್ಲ? ಚೇದಿಯಿಂದ ಬಂದದ್ದಲ್ವಾ ಹೌದೌದು. ಅಲ್ವಾ? ಹ, ಹ. ಇಲ್ಲಿಗೆ ಬಂದು ಹೋಗಿದ್ದವರಿಗೆ ಗೊತ್ತಾಗ್ಬೇಕು. ಹ್ಮ್ ಹ್ಮ್. ಎಂತ ಎಂತ ಮಾಡ್ತೆ? ಎಂತ ಮಾಡಿದೆ? ಆಯ್ತಲ್ಲ, ಈಗ ಮಾತಾಡಲ್ಲ? ಮಾತಾಡ ಮಾತಾಡ. ಇಲ್ಲಾಯ್ತು, ಎಲ್ಲ ಉಂಟಾ? ಶಬ್ದ ಬರುದಿಲ್ಲ. ಬರ್ತದ? ಮತ್ತೆ ಗೊತ್ತಲ್ಲ? ಹ. ಎಲ್ರಿಗೂ ನಮಸ್ಕಾರ ಬಂಧುಗಳೇ. ಇವತ್ತು ನಾನು ಇಲ್ಲಿಗೆ ಬಂದಿದ್ದೇನೆ. ಇಲ್ಲಿಗೆ ಬಂದ ತಕ್ಷಣದಲ್ಲೇ ಇಲ್ಲಿಯ ಮಹಾಜನತೆಗಳೆಲ್ಲ ಸೇರಿ ನನಗೆ ಇವತ್ತು ಉತ್ತಮವಾದ ಸನ್ಮಾನ ಮಾಡಿದ್ದಾರೆ. ಈ ಶಬ್ದ ಹಾ, ಭಾರಿ ಸಂತೋಷದ ವಿಷಯ ಬಂಧುಗಳೇ. ನಾವು ಇವತ್ತು ಯೋಚನೆ ಮಾಡಬೇಕಂತ ವಿಷಯ ಬಹಳಷ್ಟಿದೆ ಬಂಧುಗಳೇ. ಈ ಪ್ರಪಂಚ ಮತ್ತೆ ಆ ರೀತಿ ಕೂಗಿದ್ರೆ ಮತ್ತೆ ಅದು ಹೋಗದೆ ಹೋಯ್ತಲ್ಲ ಪಾಪಿ. ಸ್ವಲ್ಪ ಸಣ್ಣಕ್ಕೆ ಮಾತಾಡಿ. ಈ ಪ್ರಪಂಚದಲ್ಲಿ ನಾವು ಯೋಚನೆ ಮಾಡಬೇಕು ಬಂಧುಗಳೇ. ಇವತ್ತು ನಾನು ಇಲ್ಲಿಗೆ ಬಂದಿದ್ದೇನೆ, ನಮ್ಗೆ ಸನ್ಮಾನ ಮಾಡಿದ್ದೀರಿ. ಈ ಸನ್ಮಾನವನ್ನು ಪಡ್ಕೊಂಡಂತಹ ನಾನು ಮುಂದೊಂದು ದಿವಸ ಏನಾಗ್ತೇನೆ, ಅದು ಆಗಿಯೇ ಆಗ್ತೇನೆ ಬಂಧುಗಳೇ, ಅದು ಆಗಿಯೇ ಆಗ್ತೇನೆ. ಅದಾದಂತ ನಾನು ಮುಂದೊಂದು ದಿವಸ ಇದಾಗಿಯೇ ಆಗ್ತೇನೆ. ಇದಾದ ನಾನು ಮುಂದೊಂದು ದಿವಸ ಅದು ಮಾಡಿಯೇ ಮಾಡ್ತೇನೆ. ನಾನು ಆ ರೀತಿ ಭಾಗ್ಯವನ್ನು ತಂದಿದ್ದೇನೆ ಬಂಧುಗಳೇ. ಈಗ ತಂದಿದ್ದೆಲ್ಲ ತರ್ತೇನೆ ಬಂಧುಗಳೇ. ಅನ್ನ ಭಾಗ್ಯ, ವಸ್ತ್ರ ಭಾಗ್ಯ, ಮೊಟ್ಟೆ ಭಾಗ್ಯ, ಸಂತಾನ ಭಾಗ್ಯ. ಇದೆ ಕೊನೆ ಭಾಗ್ಯ ಇಲ್ಲ, ಇದು ಸಂತಾನ ಭಾಗ್ಯ ಬೇಡ, ಅವರವರೇ ಪಡ್ಕೊಂಡ್ರೆ ಆಯ್ತು. ಇದೆಲ್ಲ ತರ್ತೇನೆ. ನನಗೆ ಭಾರಿ ಹೆಮ್ಮೆ ಅನಿಸ್ತಾ ಉಂಟು. ನನ್ನ ಮನಸ್ಸಿನಲ್ಲಿ ತುಂಬಾ ನೋವುಂಟು, ನನಗೂ ನೋವುಂಟು ಬಂಧುಗಳೇ, ನೋವುಂಟು. ಆದ್ರಿಂದ ನನ್ನನ್ನು ಮುಂದೆ ತನ್ನಿ ನೀವು, ಮುಂದೆ ತನ್ನಿ ನೀವು. ಆಮೇಲೆ ನಾನು ಏನು ಅಂತ ತೋರಿಸ್ತೇನೆ ಬಂಧುಗಳೇ. ನೀವೆಲ್ಲ ಯಾರು ಪ್ರತಿಕ್ರಿಯೆ ನೀಡ್ತಾ ಇಲ್ಲಲ್ಲ ಬಂಧುಗಳೇ, ಬೇಸರ ಸಂಖ್ಯೆ. ಅಷ್ಟು ದೂರಿಂದ ಇಲ್ಲಿ ಬಂದಿದ್ದೇನೆ ನಿಮ್ಮೂರಿಗೆ. ಬರ್ಲಿ ಒಂದು ಚಪ್ಪಾಳೆ. ಇವತ್ತು ನಮ್ಮವರೆಲ್ಲ ತುಂಬಾ ಸಹಾಯ ಸಹಕಾರ ಮಾಡಿದ್ದಾರೆ. ಇನ್ನು ಮುಂದೆ ನಾನು ನಿಮ್ಮಲ್ಲಿ ಬಯಸುವುದನ್ನೇ, ನನಗೆ ಬೇಕು ನಿಮ್ಮಂತವರ ಸಹಾಯ ಸಹಕಾರ. ಮುಂದೊಂದು ದಿವಸ ನಮಗೆ ಆಗದ ಇದ್ದವರಿಗೆ ಏನ್ ಮಾಡ್ತೇನೆ ಅಂತ ನೋಡ್ತಾ ಇರಿ. ಇವತ್ತಲ್ಲ ನಾಳೆ ನಾನು ಅಯ್ಯಪ್ಪ ಮಾಡಿಯೇ ಮಾಡ್ತೇನೆ. ಅಯ್ಯಪ್ಪ ನೀರಿತ್ತ ಇಲ್ಲ ಬಂದು ನನಗೆ ಇವತ್ತು ತಡ್ಕೊಳ್ಳಿಕ್ಕೆ ಆಗುದಿಲ್ಲ. ತಡ್ಕೊಳ್ಳೋದು ಹೇಗಪ್ಪ? ಆ ನಾಯಿ ಮಲಗು ಗೂಣಿ ಹಾಕೋದ್ರೆ ಮತ್ತೆ ಎಂತ ನೋಡ, ಕಣ್ಬಿಟ್ಟು ನೋಡ. ಸನ್ಮಾನ ಅಲ್ಲ, ಇದು ಅವಮಾನ. ಬೂದಿ ರಾಶಿ ಅದೇ.
ನಾನು ನಿಧಾನ ಮಾತಾಡಿದ ಒಂದು ಗುಮ್ಮಂತಿ ಅಂತ ಇದು ಹಾ ಪರ್ಯಾಯವಾಗಿ ಅವರಿಗೆ ಮಾಡಿದ ಅವಮಾನ. ಅವರಿಗೆ ಮಾಡಿದ ಅಂತ ಅವಮಾನ ಈಗ ನನಗೂ ಮಾಡಿದ್ದಾರೆ, ಬಿಡ್ಲಿಕ್ಕಿಲ್ಲ. ಈ ಪಾಪಿಗಳಿಗೆ ಕಲಿಸಲೇಬೇಕು. ಇಲ್ಲಿ ಒಂದಾಗಿದೆ, ಅಲ್ಲಿ ಹೋಗಿ ಎರಡು ಮಾಡಿ ಹೇಳಿ ಇವ್ರು ಮೂರನೇ ವ್ಯವಸ್ಥೆ ನಾನು ಮಾಡ್ತೇನೆ. ಹೊರಟಯ್ಯಮ್ಮ ತಪ್ಪು ವಾಸಿ ಮಾಡಿ ನಾಯಿ ಮಗು ಅಯ್ಯಮ್ಮ ಹೋಗ್ಲಿ ಅಣ್ಣ ಶಬ್ದ ಅಂತ ಬೇಡ ಅಲ್ಲ. ನಾನು ಹೇಳೋದನ್ನೇ ಮಾಡೋದು ಇಲ್ಲ. ನಿನ್ ಶಬ್ದ ಏನಿದ್ರು ಅಲ್ಲೇ ನಾಯಿ ನೋಡಿ ಈಗ ಬರ್ತೀನಿ, ನನ್ನ ಜೊತೆಗೆ ಬರ್ತೀನಿ.